ಕಳೆದ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಜೃಂಭಣೆಯಿಂದ ಆಯ್ತು. ಪ್ರತಿ ದಿವಸ 10,000 ಡೆಲಿಗೇಟ್ಸ್ ಆ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಒಟ್ಟು 6 ದಿನಕ್ಕೆ 1 ಲಕ್ಷ ಡೆಲಿಗೇಟ್ಸ್ ಭಾಗವಹಿಸಿದ್ದಾರೆ. ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ ಮಾಡಿದ್ರು. ದೊಡ್ಡ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸ್ ಬಂದರು. ಯಂಗ್ಸ್ಟರ್ಸ್ಗೆ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಟೆಕ್ನಿಕಲ್ ಆಗಿ ಏನೇನು ಕಲಿಬೇಕು ಅಷ್ಟು ಕೂಡ ಹೋದ ವರ್ಷ ಕೂಡ ಮಾಡಿದ್ವಿ. ಈ ವರ್ಷವೂ ಅದಕ್ಕಿಂತ ಉನ್ನತ ಮಟ್ಟದ ಟೆಕ್ನಾಲಜಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಈ ಬಾರಿ 29ನೇ ತಾರೀಕು ಜನವರಿ 29ಕ್ಕೆ ನಮ್ಮ ಉದ್ಘಾಟನೆ ವಿಧಾನಸೌಧದ ಮೇಲಿನ ಅದೇ ಮೆಟ್ಟಿಲ ಭಾಗದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಈ ಒಂದು ಕನ್ನಡ ಚಿತ್ರೋತ್ಸವ ಏನಿದೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಅದು ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋದು ಒಂದು ಪ್ರೆಸ್ಟೀಜಿಯಸ್ ಅಂತ ನಾವು ಅಂದ್ಕೊಂಡು ಪ್ರತಿ ವರ್ಷವೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಲ್ಲಿ ಉದ್ಘಾಟನೆ 29ನೇ ತಾರೀಕು ವಿಧಾನಸೌಧ ಮುಂದೆ ಆಗುತ್ತೆ. ಈ ಒಂದು ಪ್ರೊಜೆಕ್ಷನ್ ಏನಿದೆ, ಫಿಲ್ಮ್ ಫೆಸ್ಟಿವಲ್ ಪ್ರೊಜೆಕ್ಷನ್ ಈ ಬಾರಿ ನಾವು ಲೂಲು ಮಾಲ್ ರಾಜಾಜಿನಗರದಲ್ಲಿ ಮಾಡ್ತಾ ಇದ್ವಿ. ಕಾರಣ ಇಲ್ಲಿ ನಮಗೆ ಹೊರಾಂಗಣ ಮತ್ತೆ ಒಳಭಾಗದಲ್ಲಿ ಸುಮಾರು ಸ್ಥಳಗಳಿರೋದ್ರಿಂದ ನಮಗೆ ಪ್ರತ್ಯೇಕವಾದ ಒಂದು ಬಾಗಿಲನ್ನೇ ಕೊಟ್ಟಿರೋದ್ರಿಂದ ಹೊರಗಡೆಯ ಜನಕ್ಕೆ ಅಂದ್ರೆ ಚಿತ್ರರಂಗದಲ್ಲಿ ಯಾರ್ಯಾರು ಆಸಕ್ತಿ ಇರುತ್ತೆ, ನಮಗೂ ಏನ್ ಫೆಸ್ಟಿವಲ್ ಏನ್ ನಡೀತಾ ಇದೆ ಇಲ್ಲಿ ಒಳಗೆ ಅಂತ ಯಾರಿಗೂ ಗೊತ್ತಿಲ್ಲ, ಹೊರಗಡೆ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ಆದ್ರೆ ಸಾರ್ವಜನಿಕರಿಗೂ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಕನ್ನಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಲೂಲು ಮಾಲ್ ಆಯ್ಕೆ ಮಾಡಿ ಅಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದ್ದೀನಿ. ನನ್ನನ್ನ ಸರ್ಕಾರದಿಂದ ತುಂಬಾ ಫೆಸ್ಟಿವಲ್ಗಳಿಗೆ, ಯಾವುದು ಪ್ಯಾರಿಸ್ ಅಲ್ಲಿ ನಡೆಯೋ ಕೇನ್ ಫೆಸ್ಟಿವಲ್ ಆಗ್ಬೋದು, ಟೊರಾಂಟೊ ಫೆಸ್ಟಿವಲ್ ಆಗ್ಬೋದು, ಮೊನ್ನೆ ಮುಂಬೈಯಲ್ಲಿ ವೇವ್ ಸಬ್ಮಿಟ್ ಅಂತ ಆಯ್ತು, ಆಮೇಲೆ ಕೇರಳ ಇದು ಫಿಲ್ಮ್ ಸಬ್ಮಿಟ್ ಆಯ್ತು. ಅಲ್ಲೆಲ್ಲ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ನಡೆಯುವಂತ ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ನಮ್ಮ ಫೆಸ್ಟಿವಲ್ಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಹೇಳಿ ಅಂತ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಈ ಬಾರಿಯ ಒಂದು ನಮ್ಮ ಫೆಸ್ಟಿವಲ್ ಅಳವಡಿಸಿಕೊಂಡಿದೆ. ಈಗ ರಿಜಿಸ್ಟ್ರೇಷನ್ ಆಲ್ರೆಡಿ ಶುರುವಾಗಿದೆ. 125 ಸಿನಿಮಾಕ್ಕೂ ಹೆಚ್ಚು ನಮಗೆ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇದಕ್ಕೆ ಮುಂದೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಡಿಸೆಂಬರ್ 31ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಅದ್ರ ನಂತರ ಯಾರ 3 ದಿನ ಅಕಸ್ಮಾತ್ 1-2-3 ಡೇಸ್ ಅಲ್ಲಿ ಯಾರಾದ್ರೂ ಸೆನ್ಸಾರ್ದ ಪ್ರಾಬ್ಲಮ್ ಇದ್ರೆ ಆಗಬಹುದು, ಬೇರೆ ಏನಾದ್ರು ಪ್ರಾಬ್ಲಮ್ ಇಂದ ನಿಮ್ಗೆ ಸರ್ಟಿಫಿಕೇಟ್ ಸಿಗದೆ ಇದ್ದ ಪಕ್ಷದಲ್ಲಿ 3ನೇ ತಾರೀಕು ಒಳಗೆ ನೀವು ಅದನ್ನ ಸಬ್ಮಿಟ್ ಮಾಡಬಹುದು. ಅಲ್ಲಿ ತನಕ ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ ಸೊ ಕನ್ನಡ, ಭಾರತೀಯ ಮತ್ತು ಏಷ್ಯಾ ಖಂಡಗಳ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ತವೆ ಕಾಂಪಿಟೇಷನ್ ಅಲ್ಲಿ. ಅದಲ್ಲದೆ ಇಂಟರ್ನ್ಯಾಷನಲ್ ಒಂದು 60 ದೇಶಗಳ ಚಿತ್ರಗಳು, ಉನ್ನತ ಮಟ್ಟದ ಚಿತ್ರಗಳು, ದೊಡ್ಡ ದೊಡ್ಡ ಆಸ್ಕರ್ ಅವಾರ್ಡ್ ಪಡೆದಿರುವಂತವು, ಮತ್ತೆ ಎಲ್ಲಾ ದೊಡ್ಡ ಫೆಸ್ಟಿವಲ್ಗಳಲ್ಲಿ ನಂಬರ್ 1 ಬಂದಿರೋಂತ ಎಲ್ಲ ಒಳ್ಳೊಳ್ಳೆಯ ಚಿತ್ರಗಳು ಈ ಒಂದು ಪ್ರದರ್ಶನದಲ್ಲಿ ಕಾಣ್ತಾ ಇರುತ್ತೆ. ನೀವು ಬಂದು ಈ ಚಿತ್ರಗಳನ್ನ ವೀಕ್ಷಿಸಬಹುದು, ಎಂಜಾಯ್ ಮಾಡಬಹುದು. ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮ ದೇಶವನ್ನ ಹೊರತುಪಡಿಸಿ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಏನೇನಿದೆ ಹೊರಗಡೆ ಪ್ರಪಂಚದಲ್ಲಿ ಅನ್ನೋದು ಕೂಡ ತಿಳ್ಕೋಬಹುದು. ಸಾರ್ವಜನಿಕರಲ್ಲಿ ಮನವಿ, ಎಲ್ರು ಬರ್ಬೋದು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವೆಬ್ಸೈಟ್ ಇದೆ, ಅದಕ್ಕೆ ಹೋದ್ರೆ ನಾವು ಲಾಸ್ಟ್ ಟೈಮ್ ಎಷ್ಟು ಅಮೌಂಟ್ ಇಟ್ಟಿದ್ವಿ ಅಷ್ಟೇ ಇಟ್ಟಿದ್ವಿ. ಯಾವ ದುಡ್ಡು ನಾವು ಜಾಸ್ತಿ ಮಾಡಿಲ್ಲ, ಬರೀ 3,000 ರೂಪಾಯಿ ಅಂದ್ರೆ ಕಾಂಪಿಟೇಷನ್ ಸೆಕ್ಷನ್ $800 ಡೆಲಿಗೇಷನ್ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ 800 ರೂಪಾಯಿ, ಸ್ಟೂಡೆಂಟ್ಸ್ ಗಳಿಗೆ 400 ರೂಪಾಯಿ ಮಾಡಿದ್ವಿ. ದಯವಿಟ್ಟು ಬಂದು ನೀವು ಆತರ ಏನೋ ನಿಮ್ಗೆ ತೊಂದರೆ ಇದ್ದಲ್ಲಿ ಕೂಡ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಕ್ಲಾರಿಫಿಕೇಶನ್ ತಗೊಂಡು ಮಾಡಬಹುದು. ನಮಸ್ಕಾರ. ಅದೇ ಈಗ ಲೂಲು ಮಾಲ್ ಅಲ್ಲಿ ಮುಖ್ಯವಾಗಿ ನಮ್ಗೆ ಹೊರಗಡೆ ಎಲ್ಲ ಜಾಗ ಕೊಟ್ಟಿರೋದ್ರಿಂದ ಒಂದು ಓಪನ್ ಆಡಿಟೋರಿಯಂ ಅಲ್ಲಿ ಮಾಸ್ಟರ್ ಕ್ಲಾಸ್ಗಳು ಮತ್ತೆ ಯಂಗ್ಸ್ಟರ್ಸ್ಗೆ ಬೇಕಾದಂತ ಮಾಹಿತಿಗಳು ಏನೇನು ಅದೆಲ್ಲ ಓಪನ್ ಆಡಿಟೋರಿಯಂ ಅಲ್ಲಿ ತುಂಬಾ ಜನರನ್ನ ಸೇರಿಸಿ ಒಳ್ಳೊಳ್ಳೆ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಯಾರು ಸ್ಪೀಕರ್ ಕರ್ಕೊಂಡ್ಬಂದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಬಂದು 90 ವರ್ಷದ ಕನ್ನಡ ಇತಿಹಾಸ ತೋರಿಸುವಂತ ಫೋಟೋ ಎಕ್ಸಿಬಿಷನ್ ಅದು ಇದೆ. ಫೋಟೋ ಅದನ್ನ ಹೇಳಿದೆ. ಮುಖ್ಯವಾಗಿ 90 ವರ್ಷದ ಇತಿಹಾಸವನ್ನ ತೋರಿಸುವಂತ ನಮ್ಮ ಫೋಟೋ ಎಕ್ಸಿಬಿಷನ್ ಇರುತ್ತೆ, ಕನ್ನಡದ ಫೋಟೋ ಎಕ್ಸಿಬಿಷನ್ ಇರುತ್ತೆ. ಜೊತೆಗೆ
ಅಂದುಕೊಂಡಿದ್ವಿ. ಸಮಯದ ಅಭಾವ ಇದೆ, ಇನ್ನೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಪ್ರತಿಯೊಂದು ದಿವಸ 35mm ಕ್ಯಾಮ್ರಾದಲ್ಲಿ ಏನ್ ಸಿನಿಮಾ ಬರ್ತಾ ಇತ್ತು, 35mm ಆಗಿದ್ರೆ ಸ್ಕೋಪ್ ಸಿನಿಮಾಗಳು ಏನಿತ್ತು ಅಥವಾ 16mm ಸಿನಿಮಾಗಳು, ಆ ಕ್ಯಾಮ್ರಾದಲ್ಲಿ ಪ್ರತಿ ದಿವಸ ಒಂದೊಂದು ಸಿನಿಮಾನ ಲೂಲು ಮಾಲ್ನ ಹೊರಾಂಗಣದಲ್ಲಿ ಪ್ರತಿ ದಿವಸ ಒಂದೊಂದು ಕ್ಲಾಸಿಕ್ ಸಿನಿಮಾನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಾವು ಹಳೆಯ ಕ್ಯಾಮ್ರಾಗಳನ್ನ ಹುಡುಕಿ ಅದನ್ನ ರೆಡಿ ಮಾಡ್ಕೊಂತ ಇದ್ವಿ ಕೂಡ. ಅದು ಬಂದಾಗ ಯಾಕಂದ್ರೆ ಮುಂಚೆ ನಾವು ಟೆಂಟ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಲ್ಲಿ ನಮ್ಮ ಗಣೇಶ ಫಂಕ್ಷನ್ ಅಲ್ಲಿ, ರಾಜ್ಯೋತ್ಸವದಲ್ಲಿ ನಮ್ಗೆ ಸಿನಿಮಾಗಳು ತೋರಿಸೋರು ವ್ಯಾನಲ್ಗಳು. ಆ ಫಾರ್ಮೆಟ್ ಅಲ್ಲಿ ಫಿಲ್ಮ್ ಪ್ರಿಂಟ್ ಫಿಲ್ಮ್ ಪ್ರಿಂಟ್ ಪ್ರೊಜೆಕ್ಷನ್ 16mm ಅನ್ನ ಈಗ ಬ್ಲೋ ಅಪ್ ಮಾಡಿ ಪುಣೆಯಿಂದ ನಾವು ಅದನ್ನ ತರಿಸ್ಕೊಂಡು, ನಮ್ಮಲ್ಲೂ ಆರ್ಕೈವ್ಸ್ ಇದೆ, ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡ್ತಿದ್ವಿ. ಅಂತ ಸಿನಿಮಾಗಳನ್ನ ಪ್ರೊಜೆಕ್ಷನ್ ಆಗುತ್ತೆ, ಫಿಲ್ಮ್ ಪ್ರೊಜೆಕ್ಷನ್ ಕೂಡ ಆಗುತ್ತೆ. ದಯವಿಟ್ಟು ನಮ್ಮ ಎಲ್ಲ ಪತ್ರಕರ್ತರು ಮತ್ತೆ ಟಿವಿ ಮಾಧ್ಯಮದವರು ಇದಕ್ಕೆ ಪ್ರೋತ್ಸಾಹ ಕೊಡಿ, ಇದನ್ನ ಪ್ರಚಾರಕ್ಕೆ ಕೊಡಿ ಅಂತ ನಾವು ದರ್ಶನ್ ಮತ್ತೆ ಸುದೀಪ್ ಫ್ಯಾನ್ಸ್ ಮತ್ತೆ ಅವ್ರ ಮಾತುಕತೆ ಬಗ್ಗೆ ನಡೀತಾ ಇದೆ. ನೀವು ನಾ ಹಿರಿಯ ನಟನಾಗಿ ಒಂದೇ ಹೇಳಕ್ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್ ಅವರು, ಯಶ್ ಫ್ಯಾನ್ ಅವರು, ಅಪ್ಪು ಸರ್ ಫ್ಯಾನ್, ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ರು ನನ್ನ ಫ್ಯಾನ್ ಆಗಿರೋದ ಎಲ್ರಿಗೂ. ಕಳೆದ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಜೃಂಭಣೆಯಿಂದ ಆಯ್ತು. ಪ್ರತಿ ದಿವಸ 10,000 ಡೆಲಿಗೇಟ್ಸ್ ಆ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಒಟ್ಟು 6 ದಿನಕ್ಕೆ 1 ಲಕ್ಷ ಡೆಲಿಗೇಟ್ಸ್ ಭಾಗವಹಿಸಿದ್ದಾರೆ. ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ ಮಾಡಿದ್ದೀವಿ. ದೊಡ್ಡ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸ್ ಬಂದರು. ಯಂಗ್ಸ್ಟರ್ಸ್ಗೆ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಟೆಕ್ನಿಕಲ್ ಆಗಿ ಏನೇನು ಕಲಿಬೇಕು ಅಷ್ಟು ಕೂಡ ಹೋದ ವರ್ಷ ಕೂಡ ಮಾಡಿದ್ವಿ. ಈ ವರ್ಷವೂ ಅದಕ್ಕಿಂತ ಉನ್ನತ ಮಟ್ಟದ ಟೆಕ್ನಾಲಜಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಈ ಬಾರಿ 29ನೇ ತಾರೀಕು ಜನವರಿ 29ಕ್ಕೆ ನಮ್ಮ ಉದ್ಘಾಟನೆ ವಿಧಾನಸೌಧದ ಮೇಲಿನ ಅದೇ ಮೆಟ್ಟಿಲ ಭಾಗದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಈ ಒಂದು ಕನ್ನಡ ಚಿತ್ರೋತ್ಸವ ಏನಿದೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಅದು ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋದು ಒಂದು ಪ್ರೆಸ್ಟೀಜಿಯಸ್ ಅಂತ ನಾವು ಅಂದ್ಕೊಂಡು ಪ್ರತಿ ವರ್ಷವೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಲ್ಲಿ ಉದ್ಘಾಟನೆ 29ನೇ ತಾರೀಕು ವಿಧಾನಸೌಧ ಮುಂದೆ ಆಗುತ್ತೆ. ಈ ಒಂದು ಪ್ರೊಜೆಕ್ಷನ್ ಏನಿದೆ, ಫಿಲ್ಮ್ ಫೆಸ್ಟಿವಲ್ ಪ್ರೊಜೆಕ್ಷನ್, ಈ ಬಾರಿ ನಾವು ಲೂಲು ಮಾಲ್ ರಾಜಾಜಿನಗರದಲ್ಲಿ ಮಾಡ್ತಾ ಇದ್ವಿ. ಕಾರಣ ಇಲ್ಲಿ ನಮಗೆ ಹೊರಾಂಗಣ ಮತ್ತೆ ಒಳಭಾಗದಲ್ಲಿ ಸುಮಾರು ಸ್ಥಳಗಳಿರೋದ್ರಿಂದ ನಮಗೆ ಪ್ರತ್ಯೇಕವಾದ ಒಂದು ಬಾಗಿಲನ್ನೇ ಕೊಟ್ಟಿರೋದ್ರಿಂದ ಹೊರಗಡೆಯ ಜನಕ್ಕೆ, ಅಂದ್ರೆ ಚಿತ್ರರಂಗದಲ್ಲಿ ಯಾರ್ಯಾರು ಆಸಕ್ತಿ ಇರುತ್ತೆ, ನಮಗೂ ಏನ್ ಫೆಸ್ಟಿವಲ್ ಏನ್ ನಡೀತಾ ಇದೆ ಇಲ್ಲಿ ಒಳಗೆ ಅಂತ ಯಾರಿಗೂ ಗೊತ್ತಿಲ್ಲ. ಹೊರಗಡೆ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ಆದ್ರೆ ಸಾರ್ವಜನಿಕರಿಗೂ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಕನ್ನಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಲೂಲು ಮಾಲ್ ಆಯ್ಕೆ ಮಾಡಿ ಅಲ್ಲಿ ಹೊಸ ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದ್ದೀನಿ. ನನ್ನನ್ನ ಸರ್ಕಾರದಿಂದ ತುಂಬಾ ಫೆಸ್ಟಿವಲ್ಗಳಿಗೆ, ಯಾವುದು ಪ್ಯಾರಿಸ್ ಅಲ್ಲಿ ನಡೆಯೋ ಕೇನ್ ಫೆಸ್ಟಿವಲ್ ಆಗ್ಬೋದು, ಟೊರಾಂಟೊ ಫೆಸ್ಟಿವಲ್ ಆಗ್ಬೋದು, ಮೊನ್ನೆ ಮುಂಬೈಯಲ್ಲಿ ವೇವ್ ಸಬ್ಮಿಟ್ ಅಂತ ಆಯ್ತು, ಆಮೇಲೆ ಕೇರಳ ಇದು ಫಿಲ್ಮ್ ಸಬ್ಮಿಟ್ ಆಯ್ತು. ಅಲ್ಲೆಲ್ಲ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ನಡೆಯುವಂತ ಹೊಸ ಕಾರ್ಯಕ್ರಮಗಳೆಲ್ಲ ನಮ್ಮ ಫೆಸ್ಟಿವಲ್ಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಹೇಳಿ ಅಂತ ಹೊಸ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಈ ಬಾರಿಯ ಒಂದು ನಮ್ಮ ಫೆಸ್ಟಿವಲ್ ಅಳವಡಿಸಿಕೊಂಡಿದ್ದೇವೆ. ಈಗ ರಿಜಿಸ್ಟ್ರೇಷನ್ ಆಲ್ರೆಡಿ ಶುರುವಾಗಿದೆ. 125 ಸಿನಿಮಾಕ್ಕೂ ಹೆಚ್ಚು ನಮಗೆ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇದಕ್ಕೆ ಮುಂದೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಡಿಸೆಂಬರ್ 31ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಅದ್ರ ನಂತರ ಯಾರ 3 ದಿನ ಅಕಸ್ಮಾತ್ 1-2-3 ಡೇಸ್ ಅಲ್ಲಿ ಯಾರಾದ್ರೂ ಸೆನ್ಸಾರ್ದ ಪ್ರಾಬ್ಲಮ್ ಇದ್ರೆ ಆಗಬಹುದು, ಬೇರೆ ಏನಾದ್ರು ಪ್ರಾಬ್ಲಮ್ ಇಂದ ನಿಮಗೆ ಸರ್ಟಿಫಿಕೇಟ್ ಸಿಗದೆ ಇದ್ದ ಪಕ್ಷದಲ್ಲಿ 3ನೇ ತಾರೀಕು ಒಳಗೆ ನೀವು ಅದನ್ನ ಸಬ್ಮಿಟ್ ಮಾಡಬಹುದು. ಅಲ್ಲಿ ತನಕ ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ ಸೊ ಕನ್ನಡ, ಭಾರತೀಯ ಮತ್ತು ಏಷ್ಯಾ ಖಂಡಗಳ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ತವೆ ಕಾಂಪಿಟೇಷನ್ ಅಲ್ಲಿ. ಅದಲ್ಲದೆ ಇಂಟರ್ನ್ಯಾಷನಲ್ ಒಂದು 60 ದೇಶಗಳ ಚಿತ್ರಗಳು, ಉನ್ನತ ಮಟ್ಟದ ಚಿತ್ರಗಳು, ದೊಡ್ಡ ಆಸ್ಕರ್ ಅವಾರ್ಡ್ ಪಡೆದಿರುತ್ತವು, ಮತ್ತೆ ಎಲ್ಲ ದೊಡ್ಡ ಫೆಸ್ಟಿವಲ್ಗಳಲ್ಲಿ ನಂಬರ್ 1 ಬಂದಿರೋಂತ ಎಲ್ಲ ಒಳ್ಳೊಳ್ಳೆಯ ಚಿತ್ರಗಳು ಈ ಒಂದು ಪ್ರದರ್ಶನದಲ್ಲಿ ಕಾಣ್ತಾ ಇರುತ್ತೆ.
ನೀವು ಬಂದು ಈ ಚಿತ್ರಗಳನ್ನ ವೀಕ್ಷಿಸ್ಬೋದು, ಎಂಜಾಯ್ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮ ದೇಶವನ್ನ ಹೊರತುಪಡಿಸಿ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಏನೇನಿದೆ ಹೊರಗಡೆ ಪ್ರಪಂಚದಲ್ಲಿ ಅನ್ನೋದು ಕೂಡ ತಿಳ್ಕೋಬಹುದು. ಸಾರ್ವಜನಿಕರಲ್ಲಿ ಮನವಿ, ಎಲ್ರು ಬರ್ಬೋದು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ ನಮ್ಮ Online. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವೆಬ್ಸೈಟ್ ಇದೆ, ಅದಕ್ಕೆ ಹೋದ್ರೆ ಅದು ನಾವು ಲಾಸ್ಟ್ ಟೈಮ್ ಎಷ್ಟು ಅಮೌಂಟ್ ಇಟ್ಟಿದ್ವೋ ಅಷ್ಟೇ ಇಟ್ಟಿದ್ವಿ. ಯಾವ ದುಡ್ಡು ನಾವು ಜಾಸ್ತಿ ಮಾಡಿಲ್ಲ, ಬರೀ 3,000 ರೂಪಾಯಿ ಅಂದ್ರೆ ಕಾಂಪಿಟೇಷನ್ ಕಾಂಪಿಟೇಷನ್ ಸೆಕ್ಷನ್. ಡೆಲಿಗೇಟ್ ರಿಜಿಸ್ಟ್ರೇಷನ್ 800 ರೂಪಾಯಿ ಡೆಲಿಗೇಷನ್ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ 800 ರೂಪಾಯಿ. ಸ್ಟೂಡೆಂಟ್ಸ್ ಗಳಿಗೆ 400 ರೂಪಾಯಿ ಮಾಡಿದ್ವಿ. ದಯವಿಟ್ಟು ಬಂದು ನೀವು ಆತರ ಏನೋ ನಿಮ್ಗೆ ತೊಂದರೆ ಇದ್ದಲ್ಲಿ ಕೂಡ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಕ್ಲಾರಿಫಿಕೇಶನ್ ತಗೊಂಡು ಮಾಡಬಹುದು. ನಮಸ್ಕಾರ. ಮಾಸ್ಟರ್ ಕ್ಲಾಸ್ ಅದೇ ಈಗ Special ನೂರು ಮಾಲಲ್ಲಿ ವೇದಿಕೆ ಮುಖ್ಯವಾಗಿ ನಮ್ಗೆ ಹೊರಗಡೆ ಎಲ್ಲ ಜಾಗ ಕೊಟ್ಟಿರೋದ್ರಿಂದ ಒಂದು ಓಪನ್ ಆಡಿಟೋರಿಯಂ ಅಲ್ಲಿ ಮಾಸ್ಟರ್ ಕ್ಲಾಸ್ಗಳು ಮತ್ತೆ ಯಂಗ್ಸ್ಟರ್ಸ್ಗೆ ಬೇಕಾದಂತ ಮಾಹಿತಿಗಳು ಏನೇನು ಅದೆಲ್ಲ ಓಪನ್ ಆಡಿಟೋರಿಯಂ ಅಲ್ಲಿ ತುಂಬಾ ಜನರನ್ನ ಸೇರಿಸಿ ಒಳ್ಳೊಳ್ಳೆ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಯಾರು ಸ್ಪೀಕರ್ಗಳನ್ನ ಕರ್ಕೊಂಡ್ಬಂದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಬಂದು ಪಾಲ್ಗೊಳ್ಳಿ. ಮತ್ತೆ 90 ವರ್ಷದ ಕನ್ನಡ ಇತಿಹಾಸ ತೋರಿಸುವಂತ ಫೋಟೋ ಎಕ್ಸಿಬಿಷನ್ ಅದು ಇದೆ. ಫೋಟೋ ಅದನ್ನ ಹೇಳಿದೆ. ಮುಖ್ಯವಾಗಿ 90 ವರ್ಷದ ಇತಿಹಾಸವನ್ನ ತೋರಿಸುವಂತ ನಮ್ಮ ಫೋಟೋ ಎಕ್ಸಿಬಿಷನ್ ಇರುತ್ತೆ, ಕನ್ನಡದ ಫೋಟೋ ಎಕ್ಸಿಬಿಷನ್ ಇರುತ್ತೆ. ಜೊತೆಗೆ ಅಂದುಕೊಂಡಿದ್ವಿ ಸಮಯದ ಅಭಾವ ಇದೆ, ಇನ್ನೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಪ್ರತಿಯೊಂದು ದಿವಸ 35mm ಕ್ಯಾಮ್ರಾದಲ್ಲಿ ಏನ್ ಸಿನಿಮಾ ಬರ್ತಾ ಇತ್ತು, 35mm ಆಗಿದ್ರೆ ಸ್ಕೋಪ್ ಸಿನಿಮಾಗಳು ಏನಿತ್ತು ಅಥವಾ 16mm ಸಿನಿಮಾಗಳು, ಆ ಕ್ಯಾಮ್ರಾದಲ್ಲಿ ಪ್ರತಿ ದಿವಸ ಒಂದೊಂದು ಸಿನಿಮಾನ ಲೂಲು ಮಾಲ್ನ ಹೊರಾಂಗಣದಲ್ಲಿ ಪ್ರತಿ ದಿವಸ ಒಂದೊಂದು ಕ್ಲಾಸಿಕ್ ಸಿನಿಮಾನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಾವು ಹಳೆಯ ಕ್ಯಾಮ್ರಾಗಳನ್ನ ಹುಡುಕಿ ಅದನ್ನ ರೆಡಿ ಮಾಡ್ಕೊಂತ ಇದ್ವಿ. ಅದು ಬಂದಾಗ ಯಾಕಂದ್ರೆ ಮುಂಚೆ ನಾವು ಟೆಂಟ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಲ್ಲಿ ನಮ್ಮ ಗಣೇಶ ಫಂಕ್ಷನ್ ಅಲ್ಲಿ ರಾಜ್ಯೋತ್ಸವದಲ್ಲಿ ನಮ್ಗೆ ಸಿನಿಮಾಗಳು ತೋರಿಸೋರು ವ್ಯಾನಲ್ಗಳು ಆ ಫಾರ್ಮೆಟ್ ಅಲ್ಲಿ ಫಿಲ್ಮ್ ಪ್ರಿಂಟ್ ಪ್ರೊಜೆಕ್ಷನ್ 16mm ಅನ್ನ ಈಗ ಬ್ಲೋ ಅಪ್ ಮಾಡಿ ಪುಣೆಯಿಂದ ನಾವು ಅದನ್ನ ತರಿಸ್ಕೊಂಡು ನಮ್ಮಲ್ಲೂ ಆರ್ಕೈವ್ಸ್ ಇದೆ, ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡ್ತಿದ್ವಿ. ಅಂತ ಸಿನಿಮಾಗಳನ್ನ ಪ್ರೊಜೆಕ್ಷನ್ ಆಗುತ್ತೆ, ಫಿಲ್ಮ್ ಪ್ರೊಜೆಕ್ಷನ್ ಕೂಡ ಆಗುತ್ತೆ. ದಯವಿಟ್ಟು ನಮ್ಮ ಎಲ್ಲ ಪತ್ರಕರ್ತರು ಮತ್ತೆ ಟಿವಿ ಮಾಧ್ಯಮದವರು ಇದಕ್ಕೆ ಪ್ರೋತ್ಸಾಹ ಕೊಡಿ, ಇದನ್ನ ಪ್ರಚಾರಕ್ಕೆ ಕೊಡಿ ಅಂತ ನಾವು ದರ್ಶನ್ ಮತ್ತೆ ಸುದೀಪ್ ಫ್ಯಾನ್ಸ್ ಮತ್ತೆ ಅವ್ರ ಮಾತುಕತೆ ಭಾಗ ನಡೀತಾ ಇದೆ. ಸೊ ನೀವು ನಾ ಹಿರಿಯ ನಟನಾಗಿ ಒಂದೇ ಹೇಳಕ್ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್ ಅವರು, ಯಶ್ ಫ್ಯಾನ್ ಅವರು, ಅಪ್ಪು ಸರ್ ಫ್ಯಾನ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ರು ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ